ಶಿವಮೊಗ್ಗದಿಂದ ಬಂದಿದ್ದೀನಿ. ಬಿಡಿಸಾಲೆ ಹಿಮವಂತ್ ಅಂತ ಹೇಳು, ಅವಳಿಗೆ ಗೊತ್ತಾಗುತ್ತೆ. ಕಾಲಿಂಗ್ ಬೆಲ್ ಅದುಮಿದಾಗ ಈಚೆಗೆ ಬಂದ ಕನ್ನಡಕದ ಮುಖದ ಮಧ್ಯವಯಸ್ಕ ಹೆಂಗಸಿಗೆ ಹಾಗಂತ ಹೇಳಿ ಬಾಗಿಲಲ್ಲೇ ನಿಂತ. ಸುತ್ತಲೂ ಒಮ್ಮೆ ನೋಡಿದ. ಕಾಂಪೌಂಡ್ ಪುಟ್ಟದಾದರೂ ಬಲೆ ಮಟ್ಟಸವಾಗಿತ್ತು. ಚಿಕ್ಕ ಚಿಕ್ಕ ಹೂವಿನ ಕುಂಡಗಳನ್ನು ಸಾಲಾಗಿ ಇರಿಸಲಾಗಿತ್ತು. ಒಂದು ಎಳೆ ತೆಂಗಿನ ಮರ ಕಾಂಪೌಂಡಿನೊಳಗೆ ಹುಟ್ಟಿ ವಕ್ರವಾಗಿ ಬೆಳೆದು ಆಚೆಗೆ ಚಾಚಿಕೊಂಡಿತ್ತು. ತಲೆಬಾಗಿಲಿಗೆ ಕಸೂತಿ ಮಾಡಿದ ತಿಳಿ ಗುಲಾಬಿ ಪರದೆ. ಮನೆಯ ಮೇಲೆ ಶಿವಕೃಪೆ ಅಂತ ಬರೆದು ಅದರ ಪಕ್ಕದಲ್ಲೇ 1982 ಅಂತ ಬರೆಯಲಾಗಿತ್ತು. ಮನೆಯೊಳಗೆ ದಿವ್ಯ ನಿಶ್ಶಬ್ದ. ಬಾಗಿಲು ತೆರೆದು ಹೊರ ಇಣುಕಿದ ದೊಡ್ಡ ಕುಂಕುಮದ ಹೆಂಗಸನ್ನು ಬಿಟ್ಟರೆ ಆ ಮನೆಯಲ್ಲಿ ಬೇರೆ ಜೀವಿಗಳು ವಾಸಕ್ಕೆ ಇಲ್ಲವೇನೋ ಎನ್ನಿಸುವಂತಹ ಮೌನ. 2 ಅಂತಸ್ತಿನ ಕಟ್ಟಡವದು. ಮೌನವಾಗಿಯೇನೋ ಇದೆ, ಆದರೆ ಬಿಕೋ ಅನ್ನುತ್ತಿಲ್ಲ. ಸಾಮಾನ್ಯವಾಗಿ ಗೃಹಸ್ಥರ ಮನೆಗಿರುವಂತಹ ಲವಲವಿಕೆ ಈ ಮನೆಗಿಲ್ಲ ಅಂದುಕೊಳ್ಳುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಆ 2 ಅಂತಸ್ತಿನ ಮನೆಯಲ್ಲೊಂದು ಕಲರವ ಶುರುವಾಗಿ ಹೋಯಿತು. ಬಾಗ್ಲಲ್ಲೇ ನಿಲ್ಲಿಸಿದೆಯಲ್ಲೇ ಮೂದೇವಿ, ಗದರಿಸುತ್ತಲೇ ದಡದಡನೆ ಮೆಟ್ಟಿಲಿಳಿದು ಬಂದಳು ಕಾವೇರಿ. ಹಿಮವಂತ್ ಸುಮ್ಮನೆ ಅವಳೆಡೆಗೆ ನೋಡಿದ. ಒಂದು ಪರಿಚಯದ ನಗೆ ಕೂಡ ಬೀರಲಿಲ್ಲ. ಆದರೆ ಕಾವೇರಿಯ ಕಣ್ಣುಗಳಲ್ಲಿ ಸಂತೋಷದ ಹೂಕುಂಡ. ಅವಳ ಇಷ್ಟಗಲ ಕುಂಕುಮದಲ್ಲಿ ಸಂಭ್ರಮ. ಕೈಯಲ್ಲಿ ಕಸೂತಿ ಸಾಮಗ್ರಿ ಹಿಡಿದುಕೊಂಡೇ ಮೆಟ್ಟಿಲಿಳಿದು ಬಂದಳು. ಇನ್ನಿಲ್ಲದ ಅಕ್ಕರೆ, ಗೌರವ ಮತ್ತು ಯಾವುದೋ ಅವ್ಯಕ್ತ ಭಯದಿಂದಲೇ ಒಳಮನೆಯೊಳಗೆ ಕರೆದೊಯ್ದಳು ಕಾವೇರಿ. ಸೋಫಾದ ತುಂಬ ಕಸೂತಿ ಹಾಕಿದ ಬಟ್ಟೆ ಹಾಸಲಾಗಿತ್ತು. ಕಿಟಕಿಗಳಿಗೂ ಕಸೂತಿ ಹಾಕಿದ ಪರದೆಗಳೇ. ಅವಳು ಉಟ್ಟ ಸೀರೆಯ ಮೇಲೆಯೂ ಕಸೂತಿಯ ನಕ್ಷತ್ರಗಳು. ಹೆಸರು ಸರಿಯಾಗೇ ಇಟ್ಟಿದ್ದಾರೆ ಅಂದುಕೊಂಡ ಹಿಮವಂತ್. ಅವನನ್ನು ಸೋಫಾದ ಮೇಲೆ ಕೂರಿಸಿ ಅವನೆದುರು ನೆಲದ ಮೇಲೆ ಕುಳಿತು ಬಿಟ್ಟಳು ಕಾವೇರಿ. ಹಿಮವಂತನ ಆಗಮನದ ಅನಿರೀಕ್ಷಿತವಾಗಿತ್ತು ಅವಳಿಗೆ. ಮಾತು ಹೊರಡುತ್ತಿರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಮಾತನಾಡಿದರೆ ಏನು ಎಡವಟ್ಟಾಗಿ ಬಿಡುತ್ತದೆಯೋ ಎಂಬ ಆತಂಕ. ನಿನ್ನ ಹತ್ರ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೆ ಬಂದೆ. ಹಿಮವಂತನೇ ಶಬ್ದ ಉದ್ಘಾಟಿಸಿದ. ಪುಣ್ಯ ನಂದು, ಹೇಳಿ ಕಳಿಸಿದ್ರೆ ಶಿವಮೊಗ್ಗಕ್ಕೆ ನಾನೇ ಬರ್ತಿದ್ದೆ ಅಂದಳು ಕಾವೇರಿ. ಕೆಲಸ ಇರೋದು ದಾವಣಗೆರೆಯಲ್ಲಿ. ನಿನ್ನ ಕೈಲಿ ಆಗ್ತಿದ್ರೆ ಮಾತ್ರ ಮಾಡು. ದುಡ್ಡು ದುಕ್ಕಾನಿಗೆ ಹಿಂದು ಮುಂದು ನೋಡಬೇಕಾಗಿಲ್ಲ. ಪ್ರಾರ್ಥನಾಗೊಂದು ಮೆಡಿಕಲ್ ಸೀಟು ಬೇಕು. ಕಾಲೇಜು ನಡೆಸೋ ಮನುಷ್ಯ ನಿಂಗೆ ಗೊತ್ತಿರೋನು, ಅದಕ್ಕೆ ಬಂದೆ ಅಡೆತಡೆ ಇಲ್ಲದೆ ಹೇಳಿದ. ಪ್ರಾರ್ಥನಾ ಅಂದರೆ? ಕಾವೇರಿ ಗೊಂದಲಕ್ಕೆ ಬಿದ್ದಿದ್ದಳು. ನಾನು ಮದುವೆಯಾಗೋ ಹುಡುಗಿ. ಹಾಗೇಕೆಂದನೋ ಹಿಮವಂತ್ ಅಂದು ಬಿಟ್ಟ. ಆಮೇಲೆ ಪಶ್ಚಾತ್ತಾಪ ಪಡಬೇಕೆನಿಸಲಿಲ್ಲ. ಮದುವೆಯಾಗುವಷ್ಟು ಪ್ರೀತಿಸುತ್ತೇನಾ ಅವಳನ್ನು ಎಂಬ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ಕಿಬಿಟ್ಟಂತಾಯಿತು. ಕರ್ಕೊಂಡು ಬಂದಿದ್ರೆ ಕಣ್ಣಾರೆ ನೋಡ್ತಿದ್ದೆ ಅಂದವಳು ಗಕ್ಕನೆ ಮಾತು ನಿಲ್ಲಿಸಿದಳು ಕಾವೇರಿ. ಹಿಮವಂತನಿಗೆ ತನ್ನೆಡೆಗೆ ಅದೆಂಥ ಉತ್ಕಟ ದ್ವೇಷವಿದೆ ಎಂಬುದು ಅವಳಿಗೆ ಗೊತ್ತು. 2ನೆಯ ಬಾರಿಗೆ ಅವನು ಈ ಮನೆಯ ಹೊಸ್ತಿಲು ತುಳಿದದ್ದೇ ಒಂದು ಆಶ್ಚರ್ಯ. ಮೊದಲ ಬಾರಿಗೆ ಬಂದಾಗ ಇದೇ ಸೋಫಾದ ಮೇಲೆಯೇ ಕುಳಿತಿದ್ದ. ಅವತ್ತು ಈ ಮನೆಯ ದೀಪ ಉಳಿಸಿದ್ದ. ಅವನ 2 ಪಾದಗಳ ಮೇಲೆ ಹಣೆಯೂರಿಸಿ ಗಳೆಗಳನೆ ಅತ್ತು ಬಿಟ್ಟಿದ್ದಳು ಕಾವೇರಿ. ಅವಳಿಗಿಂತ ತುಂಬ ಚಿಕ್ಕವನು ವಯಸ್ಸಿನಲ್ಲಿ. ಆದರೆ ಭಗವಂತ ಮಾತ್ರ ಮಾಡಬಹುದಾದಂತಹ ಉಪಕಾರ ಮಾಡಿದ್ದ ತನ್ನ ಮನೆಗೆ. ಮಗಳು ಜಾಹ್ನವಿ ಇವತ್ತಿಗೂ ತನ್ನ ಟೇಬಲ್ಲಿನ ಮೇಲೆ ಹಿಮವಂತನ ಫೋಟೋ ಇಟ್ಟುಕೊಂಡಿದ್ದಾಳೆ. ದೇವರಿಗಿಂತ ಮುಂಚೆ ಅವನಿಗೆ ನಮಸ್ಕಾರ ಮಾಡುತ್ತಾಳೆ. ಅವತ್ತು ಹಿಮವಂತನೇ ಇಲ್ಲದಿದ್ದರೆ ಜಾನಿಯ ಬದುಕು ಏನಾಗಿ ಹೋಗುತ್ತಿತ್ತೋ. ಇಷ್ಟು ಮಾತ್ರದ ಮಾತು ಕೇಳೋದಕ್ಕೆ ಅಲ್ಲಿಂದ ಬರಬೇಕಾಗಿತ್ತಾ? ಯಾರ ಕೈಲಾದರೂ ಹೇಳಿ ಕಳಿಸಿದ್ರೆ ಸಾಕಿತ್ತು. ಮೆಡಿಕಲ್ ಸೀಟು ಅಂದರೆ ಸ್ವಲ್ಪ ದೊಡ್ಡ ಲೆಕ್ಕಾಚಾರವೇ. ಆದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದೆಷ್ಟು ಲಕ್ಷ ಆದರೂ ಈ ಕೆಲಸ ತಪ್ಪೋದಿಲ್ಲ. ಮಾಡಿಕೊಡ್ತೀನಿ ಅಂದಳು. ನಿನ್ನ ಕೆಲಸ ಅದಲ್ಲ. ಎಷ್ಟು ಲಕ್ಷ ಅಂತ ಒಂದು ಕಾರ್ಡ್ ಬರಿ.
ಸೀಟು ಕೈ ತಪ್ಪಬಾರ್ದು. ದುಡ್ಡಿನ ವ್ಯವಸ್ಥೆ ಈಗಾಗಲೇ ಆಗಿದೆ. ಇಷ್ಟು ಅಂತ ಮೊದಲೇ ಹೇಳೋಕ್ಕಾಗುತ್ತೇನೋ ನೋಡು. ಪ್ರಾರ್ಥನಾ ರಿಸಲ್ಟ್ ಬಂದ ಮೇಲೆ ಮತ್ತೆ ಬರ್ತೀನಿ ಅಂದವನೇ ಎದ್ದು ನಿಂತ ಹಿಮವಂತ್. ತನ್ನ ಮನೆಯಲ್ಲಿ ನೀರು ಕುಡಿಯುವುದಿಲ್ಲವೆಂದು ಗೊತ್ತು ಕಾವೇರಿಗೆ. ಬಾಗಿಲ ತನಕ ಬೀಳ್ಕೊಡುವವಳಂತೆ ಬಂದಳು. ಮಧ್ಯದ ಕೋಣೆಯಿಂದ ಇಬ್ಬರು ಹುಡುಗಿಯರ್ಯಾರೋ ಇಣುಕಿ ನೋಡಿದರು. ಕಣ್ಣಲ್ಲೇ ಗದರಿಸಿಕೊಂಡಳು ಕಾವೇರಿ. ಅವನು ತೀರಾ ಕಂಪೌಂಡು ದಾಟುವಾಗ, ಪ್ರಾರ್ಥನಾ ಅನ್ನೋ ಹೆಸರು ಚೆನ್ನಾಗಿದೆ, ದೇವ್ರು ನಿಮ್ಮನ್ನ ತಣ್ಣಗಿಟ್ಟಿರ್ಲಿ ಅಂದು ಬಿಟ್ಟಳು. ಸೂಳೆಯ ಮಾತು ಸತ್ಯವಾಗತ್ತಂತೆ, ಹೌದಾ? ತನ್ನಲ್ಲಿ ತಾನೇ ಕೇಳಿಕೊಂಡ ಹಿಮವಂತ್. ಗೇಟಿನ ಚಿಲುಕ ಅದುಮುವಾಗ ಜಾಹ್ನವಿ ಹೇಗಿದ್ದಾಳೆ ಅಂದು ಕೇಳೋಣವೆಂದುಕೊಂಡನು. ಇತ್ತೀಚೆಗಷ್ಟೇ ಅವಳ ಪತ್ರ ಬಂದಿದೆಯಲ್ಲ ಅನ್ನಿಸಿ ಸುಮ್ಮನಾದ. ಅವನು ಕಾಂಪೌಂಡಿನಿಂದ ಹೊರಬಿದ್ದು ಬೀದಿ ತಿರುವಿನಲ್ಲಿ ಕಣ್ಮರೆಯಾಗುವ ಹೊತ್ತಿಗೆ ಅದೇಕೋ ಕಾವೇರಿಯ ಕಣ್ಣು ತುಂಬಿ ಬಂದಿದ್ದವು.